ಒಂದು ವಿಷಯ ಅವ್ರಿಗೆ ಹೇಳಬೇಕಂದ್ರೆ, ಒಂದು ಸಿನಿಮಾ ನನ್ನ ತಂದೆಗೆ ಹೆಚ್ಚು ಕಮ್ಮಿ 50 ವರ್ಷ ಆಗ್ತಾಯಿತ್ತು. ಆ ಟೈಮ್ ಒಂದು ಲವ್ ಸ್ಟೋರಿ ತಗೊಬರ್ತಾರೆ ಅಪ್ಪನವರು. ನಾನಿಂದ ಮರೆಯಲ್ಲ ವಿಜಯ್ ಬರ್ತಾರೆ. ಅಪ್ಪಾಜಿಯವರು ಈ ವಯಸ್ಸಲ್ಲಿ ನೀನು ಮಾಡಬೇಕಾ ನಾನು ಅಂತ ಕೇಳ್ತೀನಿ. ಇಲ್ಲ ನಾನು ಈಗ ಮಾಡಬೇಕು, ನೀನು ಹಂಗೆ ಕಾಣ್ತಿದ್ದೆ, ನೀವು ಮಾಡು ಅಂತ ಮಾಡಿಸ್ತೀನಿ. ಉದಯಶಂಕರ ಸ್ವಲ್ಪ ಅಗೇನ್ಸ್ಟ್ ಆಗಿದ್ದೆ. ಈಗ ಮಾಡ್ತಾರೆ ಸಾಲಲ್ಲಿ ಈ ಪಿಕ್ಚರ್ ಅಷ್ಟು ಹೊಂದ್ಕೊಳ್ಳಲ್ಲ. ಇಂಟರ್ವ್ಯೂಲ್ಲಿ ಕರೆಕ್ಟಾಗಿ ಹೀರೋಯಿನ್ ಬೇರೆಯವ್ರಿಗೆ ಮದುವೆ ಆಗಿರ್ತಾರೆ. ಮುಂದೆ ಕತೆ ಏನಿದ್ದೀರಾ ಅಂತ ಮುಂದೆನೇ ಕತೆ ಹೇಳಬೇಕಪ್ಪ, ಆ ಕತೆ ನನಗೆ ಇಷ್ಟ ಆಗಿರುತ್ತೆ ಅಂತ ಕೂತ್ಕೊಂಡು ಮಾಡಿಸ್ತೀನಿ. ಇವತ್ತು ಆ ಸಿನಿಮಾ ಚೆನ್ನಾಗಿ ಹೋಗಿದೆ. ನಾವು ಅವತ್ತು ಸೆಲೆಕ್ಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇತ್ತು ನೋಡಿ. ಅವ್ರ ಮುಂದೆ ಯೋಚನೆ ಹೆಂಗಿತ್ತು ಅವರು. ಆ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ಅದೇ ರೀತಿ ಅವರು ನೋಡಿ 3 ಜನ್ರೇಷನ್ಗೆ ಮಾಡ್ತಾ ಬರ್ತಾರೆ. ಮತ್ತು ಶಿವಣ್ಣವ್ರು ಕೂತ್ಕೊಂಡು 3 ಪಿಕ್ಚರ್ ಮಾಡ್ತಾರೆ. ಅಪ್ಪಾಜಿಯವ್ರಿಗೆ ನೋಡಿ ನೀವು, ಅಪ್ಪನವರು ಅಪ್ಪಾಜಿಯವ್ರಿಗೆ ಲೇಟರ್ ಸ್ಟೇಜಸಲ್ಲಿ ಕೊನೆ ಸ್ಟೇಜಲ್ಲಿ ಎಂತೆಂಥ ಕತೆ ಆಯ್ಕೆ ಮಾಡ್ತಿದ್ವಿ. ಈ ಕಥೆಯಲ್ಲಿ ಏನು ವಿಷಯವೇ ಇರಲಿಲ್ಲ. ಆಲೂಜನ್ನು, ಚಲಿಸುವಗಳು, ಹೊಸ ಬೆಳಕು ಎಲ್ಲ ಆನ್ಲೈನ್ ಅದು. ಅದನ್ನು ಸೆಲೆಕ್ಟ್ ಮಾಡಿ ಎಲ್ಲ ಸಿಲ್ವರ್ ಜುಬ್ಲಿ ಕೊಡ್ತಾರೆ. ಅದೇ ರೀತಿ ಶಿವಣ್ಣವ್ರ ಪಿಕ್ಚರ್ಗಳು ಮಾಡ್ತಾರೆ. ಅವ್ರು ಹ್ಯಾಟ್ರಿಕ್ ಹೀರೋ ಬಂದಿದೆ ನೋಡಿ, ಆನಂದ, ರಥಸಪ್ತಮಿ, ಮನೆ ಮುಚ್ಚಿದವರಿಗೆ 3 ಸಿನಿಮಾ ಸೆಲೆಕ್ಟ್ ಮಾಡ್ತಾರೆ. ಅವ್ರು ಕೂತ್ಕೊಂಡು ಜನ್ರೇಷನ್ಗೆ ಅವ್ರಿಗೆ ಅಪ್ಡೇಟ್ ಆಗ್ತಿದ್ದು ಗೊತ್ತಾಗಲ್ಲ. ಹಾಗೆ ನನಗೂ ಮಾಡ್ತಾರೆ. ನನ್ನ ಗಂಡೀಕರಣ ಮಾಡಿ, ಗಜಪತಿ ಮಾಡಿ, ಅನ್ಕೊಂಡ್ಗೊಬ್ಬ ಗಂಡ ಮಾಡ್ತಾರೆ. 3 ಅಡ್ವರ್ಟೈಸ್ ಆಗಿತ್ತು. ಅದಾದರೆ ಅಪ್ರೂವ್ ಮಾಡ್ತಾರೆ. ಶಿವಣ್ಣ ಯಾವತ್ತೂ ಕೂಡ ಬೆಂಕಿನೇ. ಅದರ ಜೊತೆಗೆ ಏನಂದ್ರೆ, ಅಪ್ಪ ಹೇಳಿಕೊಟ್ಟಿದ್ದ ದಾರಿಯನ್ನ ತುಳಿದ್ರು ಕೂಡ ಅಪ್ಪನ ವ್ಯಕ್ತಿತ್ವವನ್ನ ಇನ್ನೊಂದು ಹೆಜ್ಜೆ ಮೇಲೆ ತಗೊಂಡು ಹೋಗ್ತಿದ್ದೀರಾ ಅನ್ನೋದಕ್ಕೆ ಪ್ರತಿ ಬಾರಿಯ ಕಾರ್ಯಕ್ರಮದಲ್ಲಿ ನೀವು ಕೊಡುವಂತ ಔದಾರ್ಯದ ಸಹಕಾರ ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಬರ್ಗೂರ್ ಸರ್ ಹೇಳಿದ್ರು ಬೇರೆ ಬೇರೆ ಸಂದರ್ಭ ಇಂಥದ್ದೆಲ್ಲ ಕೂಡ ಜ್ಞಾಪಿಸ್ಕೊಂಡಾಗ ನಾವು ಯಾರಿಗೂ ತೋರಿಸ್ಕೋಬೇಕು, ಯಾರಿಗೂ ಹೇಳಬೇಕು, ಯಾರಾದ್ರೂ ಬರೀಬೇಕು, ಈ ಥರ ಯಾವ ಮನಸ್ಥಿತಿನೂ ಇಲ್ಲದೆ ಹೃದಯಪೂರ್ವಕವಾಗಿ ನೀವು ಮಾಡ್ತಾ ಬಂದಿರೋದು. ಹಾಗಾಗಿ ಆ ಮನೆತನ, ದೊಡ್ಡ ಮನೆ, ದೊಡ್ಡಸ್ತಿಕೆ ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಪ್ರೀತಿಯಿಂದ ವಂದಿಸ್ತಾ ಇದ್ದೀನಿ ಶಿವಣ್ಣ. ಬಹಳ ಖುಷಿ ಆಯ್ತು. ನೀವು ಅಲ್ಲಿಂದ ಲಾಂಗ್ ವೇ ಜರ್ನಿ ಮಾಡ್ಕೊಂಡು ಬಂದರೂ ಕೂಡ ವರ್ಧಣ್ಣ ಅವ್ರ ಬಗ್ಗೆ ನಿಮಗಿರುವಂತಹ ಗೌರವ, ಕಾರ್ಯಕ್ರಮದ ಬಗ್ಗೆ ಇರುವಂತಹ ಗೌರವ, ಅದೆರಡಕ್ಕೂ ಕೂಡ ತೊಂದರೆಗಳನ್ನು ತಿಳಿಸ್ತಾ ಮಾತಾಡಬೇಕು. ಶಿವಣ್ಣ ಪ್ಲೀಸ್. ಎವ್ರಿಬಡಿ ವಿ ಫೀಲ್ ನಮ್ಮವರೇ ಅಂತ ಅನ್ಸುತ್ತೆ. ನಮ್ಗೆ ಯಾರು ಇಲ್ಲಿ ಹೊಸಬರು ಬಂದಿದ್ದಾರೆ, ಅದಕ್ಕೆ ಗೀತವ್ರಿಗೆ ಅಂಬಿಕವ್ರಿಗೆ ಹೇಳ್ತಿದ್ದೆ ನಾವು ನೀವು ಹೆಂಗೆ ನೀವು ವರ್ಣವ್ರು ಆಗ್ತೀರ, ನಮ್ಮವರೇ ಆಗ್ತೀರಾ ನೀವು ಫ್ಯಾಮಿಲಿ. ಯಾಕಂದರೆ ಅಷ್ಟು ಇಲ್ಲಿಂದ ನೋಡಿದ್ವಿ ನಾವು, ಜೈ ಮಾಡೋರ್ಬೋದು. ಐ ಥಿಂಕ್ ನಮ್ಮ ಇಷ್ಟು ವಯಸ್ಸಿಂದ ನೋಡಿದ್ದಾರೆ ಅವರು. ಅದರಿಂದ ನಮ್ಮ ಬೆಳವಣಿಗೆ ನೋಡಿದ್ದಾರೆ, ನಮ್ಮ ಒಂದು ಅಪ್ಡೇಟ್ಮೆಂಟ್ ನೋಡಿದ್ದಾರೆ. ನಾನು ಹೀರೋ ಆಗದೇ ಇರೋದ್ರಿಂದ ನೋಡಿದ್ದಾರೆ, ಹೀರೋ ಆದ್ಮೇಲೆ ನೋಡಿದ್ದಾರೆ. ಅದರಿಂದ ಜೈನವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅಂಬಿಕಾ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರಾಮಕೃಷ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ನೆನ್ನೆ ಬರ್ಗೂರ್ ಅಂತ ಡೈರೆಕ್ಷನ್ ಆ್ಯಕ್ಟ್ ಮಾಡಿದ್ದೀನಿ. ಐ ಥಿಂಕ್ ಫುಲ್ಫಿಲ್ಮೆಂಟ್ ಆಗಿದೆ. ಇದಕ್ಕೆಲ್ಲ ರೀಸನ್ ಒಬ್ಬರೇ ಅಪ್ಪಾಜಿ ಅಮ್ಮ ಜೊತೆಲಿ ಯಾಕೆ ಅಂದರೆ ಜೀವ ಉಸಿರು, ಜೀವ ಅಪ್ಪಾಜಿ ಅಮ್ಮ, ಉಸಿರು ಅಪ್ಪಣ್ಣ. ಯಾಕಂದರೆ ತುಂಬ ಕ್ಲೋಸ್ ನನಗೆ ಅವರು ಅಪ್ಪಣ್ಣ. ಯಾವಾಗ ಅಷ್ಟೇ ನಾನಂದರೆ ಒಂದು ಸಪೋರ್ಟ್ ಜಾಸ್ತಿ. ತುಂಬ ಕತೆಗಳು ನಾಗತ್ತೆ ಇರ್ಬೇಕಾದ್ರೆ ಕೇಳಬೇಕಾಗಿತ್ತು. ಅವ್ರು ಹೇಳೋರು ಏನೋ ಒಂದು ಸಣ್ಣ ವಿಷಯ ನನ್ನ ಮೇಲೆ ಬಂದ್ಬಿಟ್ರೆ ಬೈಕ್ಬಿಡೋದು. ಅಪ್ಪಾಜಿಗಾಗಲಿ ಅವನು ಹೆಂಗೆ ನೀವು ಹೊಡಿತೀಯ ಅವನ್ನ ಅಷ್ಟು ಒಂದ್ಸತಿ ನಮ್ಮ ಕಸಿನ್ ಬರ್ತಾ ಅವನು ಇಲ್ಲ, ಅವನು ಹೋಗ್ಬಿಟ್ಟ. ಅವನ್ನ ಬೆತ್ತ ಹಾಕೊಂಡು ಚೇಂಜ್ ಮಾಡ್ಕೊಂಡು ಹೋಗಿ ಹೊಡಿಯೋದು. ನಾ ಇಷ್ಟು ಇದ್ದವಾಗ ಅಂದರೆ ಅಷ್ಟು ಪ್ರೀತಿ ಅನ್ಕೊಂಡ್ರೆ. ಆಮೇಲೆ ಅದಾದ್ಮೇಲೆ ಫ್ಯಾಮಿಲಿ ಅಂದಮೇಲೆ ಎಲ್ಲ ಜೊತೆ ಇರ್ತೀವಿ. ನಾವೆಲ್ಲ ಜಾಯಿಂಟ್ ಇರೋರು ಎಲ್ಲ. ಅಪ್ಪಾಜಿ ತಂಗಿ ಮಕ್ಕಳು, ಇಬ್ಬರು ತಂಗಿ ಮಕ್ಕಳು, ಅಪ್ಪನ ಮಕ್ಕಳು, ಯಾರು ಇವರು ಆಲ್ 25-30 ಕಸಿನ್ಸು. ಸಡನ್ 4 ಜನ ಮಿಸ್ ಆಗ್ತಾರೆ. ಲತಾ, ಆಶಾ, ಉಷಾದಿಂದ ಅಪ್ಪನ ಶಾಂತನ ಹೊರಟೋಗ್ತಾರೆ. ಸರ್ ನಾವು ನೋಡ್ತೀವಿ, ಇಲ್ಲ ಮನೆ ಖಾಲಿ. ನಮಗೆ ನಾನು ಅವತ್ತು ಗುರ್ತಾ ಇರ್ತೀನಿ, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಯಾವತ್ತು ಮರೆಯಲ್ಲ. ಯಾಕಂದರೆ ಫಸ್ಟ್ ಹೋದ್ರೆ ಅಪ್ಪನ ಅಂದರೆ ಆ ರೂಮ್, ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಪ್ಪನ ರೂಮ್. ಒಂದು ದುಃಖ, ಅಳು ಬರುತ್ತೆ. ಯಾಕೆ ಹೋಗಿ ಏನು ಈ ಫ್ಯಾಮಿಲಿ ಅಂದರೆ ಸಮ್ವೇರ್ ಸ್ಮಾಲ್ ಥಿಂಗ್ಸ್ ಎಲ್ಲ ಎಲ್ಲಿ ಯಾವ ಫ್ಯಾಮಿಲಿ ಇರಲ್ಲ. ರಾಜ್ಕುಮಾರ್ ಫ್ಯಾಮಿಲಿ ಇರಲ್ಲ, ಇರುತ್ತೆ, ಎಲ್ಲ ಫ್ಯಾಮಿಲಿ ಇರುತ್ತೆ. ಅದೇ ಸಂಸಾರ. ಹೋಗ್ಬಿಟ್ರು ಅಯ್ಯೋ ನಮಗೆ. ಅದಾದ್ಮೇಲೆ ನಾನು ಅವಾಗ ಒಂದು 2 ತಿಂಗಳು 3 ತಿಂಗಳು ಪ್ರತಿ ಹಾಲಿಡೇಸ್ ಬಂದಾಗ ಬೆಂಗಳೂರಿಗೆ ಹೋಗ್ಬಿಟ್ಟಿಲ್ಲ. ಅದನ್ನು ಚೆನ್ನಾಗಿ ಗೊತ್ತಾಗ ಅವ್ರು ಸೆಂಟ್ ಮೇರೀಸ್ ಅಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ರು. ನಾವು ಹೋದ ತಕ್ಷಣ ಅಪ್ಪನ ಮೇಲೆ ಇದ್ದೀವಿ. ನಾನು ಅಷ್ಟು ಪ್ರೀತಿ ಅಪ್ಪನ ಮೇಲೆ. ಆಮೇಲೆ ಅಪ್ಪನ ಹೇಳ್ತಿರೋದು ನಮ್ಮ ಬರೀ ಅಪ್ಪಾಜಿ ಅಪ್ಪಾಜಿಗೂ ಮಾತ್ರ ವಿಷ್ಣುವರ್ಧನ್ ಮಾಡಿದ್ದಾರೆ ಅವರು. ಭೂತಾಯಿ ಮಗ ಇವು ಆ ಪಿಕ್ಚರ್ ಹಿಟ್ ಆದ್ಮೇಲೆ ನನ್ನ ವಿಷ್ಣುವರ್ ಜೊತೆ ಕರ್ಕೊಂಡು ನನ್ನ ಫಂಕ್ಷನ್ ಕರ್ಕೊಂಡು ಮಾಡಿದ್ದಾರೆ. ಅಷ್ಟು ಪ್ರೀತಿ ನನ್ನೆಲ್ಲ ಕಂಡ್ರೆ. ಸೊ ಅದಕ್ಕೆ ನಾವು ಉಸಿರು ಅಂತ ಹೇಳಿದೆ. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅಪ್ಪ ಹೋದ್ಮೇಲೆ
ರಾಮ ಅಂತ ಒಬ್ಬ ಕಸಿನ್ ಇದ್ದ. ಅದಾದ್ಮೇಲೆ ರಾಮ ಹೊರಟೋಗ್ಬಿಟ್ಟ, ನಮ್ಮ ಅತ್ತೆ ಮಗ. ಅವ್ನು ಬಂದು ನಾನು ಬರ್ತಾ ಇದ್ದೆ, ಅವತ್ತು ಶೂಟಿಂಗ್ ಜೈಪುರದಿದ್ದೆ. ಜೈಪುರ ಬರ್ತಾನೆ ಕಳ್ಕೊಂಬಿಟ್ಟೆ, ನಾನು ಹೆಸರು ಹೋಯ್ತು ಬಿಡ, ಹೆಸರು ಹೋಗ್ಬಿಡ್ತು. ಇದಾಯ್ತು. ಇವತ್ತು 20 ವರ್ಷ ನಮಗೆ ನಂಬಿಕೆ ಆಗ್ತಿಲ್ಲ, ಬಟ್ ಇನ್ನೂ ನಾವು ಅಪ್ಪನಿಗೆ ಇದ್ದಾರೆ. ನಾನು ಯಾವತ್ತೂ ಐ ಡೋಂಟ್ ಬಿಲೀವ್ ಅಲ್ಲಿ ಹೋಗ್ಬೇಕು, ಸಮಾಜ ಹತ್ರ ಹೋಗಿ ಗಂಜು ಕಡಿ ಹಚ್ಬೇಕು, ಏನೋ ನಾನೇನೋ ಅದು ಮಾಡೋದ್ರಿಂದ ಏನೋ ನಾವು ಅವ್ರನ್ನ ದೂರ ತಳ್ತೀವಿ ಅಂತ ನನ್ನ ಭಾವನೆ. ಯಾವತ್ತಾರು ಇಲ್ಲ, ಅಲ್ಲಿ ಹೋದಾಗ ನಾವು ಹೋಗ್ಲೇಬೇಕಂದ್ರೆ ಹೋಗ್ತೀನಿ, ಅಷ್ಟೇ ನೋಡ್ತೀನಿ ಇಲ್ಲ. ಬಟ್ ವಿ ಫೀಲ್ ಸ್ಟಿಲ್ ದೇ ಆರ್ ದೇರ್. ಇವತ್ತು ನಾವೆಲ್ಲ ಇಷ್ಟು ಮಟ್ಟಿಗೆ ಚೆನ್ನಾಗಿದ್ದೀವಿ ಅಂದರೆ ಅವ್ರ ಗಾಳಿ ಅಷ್ಟೇ. ಏನು ನಾವೇನು ಸಾಧನೆ ಮಾಡಿದ್ದೇನಿಲ್ಲ, ದೇರ್ ಬ್ಲೆಸ್ಸಿಂಗ್. ಯಾವತ್ತೂ ನಮ್ಗೆ ಯಾವಾಗ ಒಳ್ಳೇದನ್ನ ಬಯಸ್ತಾ ಇದ್ರು. ಅವತ್ತು ಎಲ್ಲರೂ ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದೀವಿ ಅಂದರೆ ಅದು ಅವರ ಒಂದು ಆಶೀರ್ವಾದ ಅಷ್ಟೇ. ಯಾರೇ ಆಗಲಿ, ನಮ್ಮ ಬೆಳವಣಿಗೆ ಅಪ್ಪು ಆಗಲಿ, ಅಪ್ಪನ ಇವತ್ತು ಇಷ್ಟು ಮಟ್ಟಿಗೆ ಬೆಳೆಸಿ ಇಷ್ಟು ಮಟ್ಟಿಗೆ ಅವ್ರನ್ನ ಪ್ರೀತಿಸ್ತಾರೆ. ಯಾಕೆ ಕೇಳಿ, ಅದೆಲ್ಲ ಅವರಿಂದಾನೆ. ಅಪ್ಪಾಜಿ, ಅಪ್ಪಣ್ಣ, ಅಮ್ಮ, ಅದರ್ವೈಸ್ ಈ ಕ್ಯಾನಾಟ್ ಬಿಕಮ್ ಅಪ್ಪು. ಸಾಕು, ನನ್ನ 4 ಮಕ್ಕಳಿಂದ ಮುಗಿತ ಫಿನಿಶ. ಅಲ್ವಾ, 10 ವರ್ಷ ಮಕ್ಕಳಿರಲಿಲ್ಲ, ಫಸ್ಟ್ ನಾ ಬಂದೆ. ಇವತ್ತು ನಾನು ಬರ್ಗಡೆ ಯಾಕೆ ಇಷ್ಟು ನಮ್ಗೆ ಯಾಕೆ ಹೊರಗಡೆ ತುಂಬ ಆಸರೆ ಆಗ್ತಾರೆ ಅಂದರೆ, ಅವ್ರು ಬಂದು ಅವ್ರ ಹೆಸರಿನಲ್ಲಿ ಇಷ್ಟು ಮಟ್ಟಿಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಾವು 25,000 ರೂಪಾಯಿ ದೊಡ್ಡ ವಿಷಯ ಅಲ್ಲ ಅದು. ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ತೋರಿಕೆ ಅಲ್ಲ, ಒಂದು ಅಭಿಮಾನ. ಏನೋ ಯಾರಿಗೂ ಅದು ಪುಷ್ಪಲತಾವ್ರಿಗಾಗಲಿ ಇಲ್ಲ ಗುರುರಾಜ್ ಅವ್ರಿಗಾಗಲಿ ಏನೋ ದೊಡ್ಡ ಇದೇನು ಇದು ಮಾಡೋಕ್ಕಾಗಲ್ಲ. ಇಷ್ಟು ಮಟ್ಟ ಅದೊಂದು ನೆನಪಿರುತ್ತೆ ಅಷ್ಟೇ. ಅದೇನು ಅದು ಹೆಲ್ಪ್ಗಲ್ಲ, ಅದು ಸೇವೆ. ಅವ್ರಿಗೊಂದು ಸೇವೆ ಅಷ್ಟೇ. ಅವ್ರಿಗೊಂದು ಸೇವೆ ಮಾಡೋ ನಮ್ದು ಅವಕಾಶ ಅಷ್ಟೇ. ಇಟ್ಸ್ ನಾಟ್ ಅವ್ರಿಗೆ ಏನು ಇಲ್ಲ ನಾವು ಕೊಡ್ತಾ ಇದ್ದೀವಿ ಅನ್ನೋ ಭಾವನೆ ಅಲ್ಲ. ಅವ್ರಿಗಿಲ್ಲ ನಾವು ಕೊಡ್ತಾ ಇರೋ ಭಾವನೆ ಅಂದರೆ ತಪ್ಪಾಗುತ್ತೆ. ಅದು ದಾನ ಅಲ್ಲ, ಅದು ಸೇವೆ ಅಷ್ಟೇ. ಇಷ್ಟು ಮಟ್ಟಿಗೆ ಮಾಡ್ಕೊಂಡು ಬಂದು ನಮಗೆ ಭಾಳ ಖುಷಿಯಾಗುತ್ತೆ ಇವತ್ತು. ಇಷ್ಟು ಮಟ್ಟಿಗೆ. ಆಮೇಲೆ ರಾಮಕೃಷ್ಣ ಅವ್ರಿಗೆ ಮಾತು ಒಂದೇ ಒಂದು ಸೀನ್ ಮಾಡಿ ಇಷ್ಟು ಕೊಟ್ಬಿಡ. ಅಪ್ಪಾಜಿ ಯಾವಾಗ ಹೇಳೋರು, ನಾವು ಬೇರೆಯವ್ರಿಗೆಲ್ಲ ಕೊಡ್ತೀನಿ, ಬೇರೆ ಭಾಷೆಯಲ್ಲೇ ಬಂದು ಅಪ್ಪ ಅಂತ ಕೊಟ್ಬಿಡ್ತೀವಿ, ನಮ್ಮವ್ರಿಗೆ ಯಾಕೆ ಕೊಡೋಲ್ಲ ನಾವು? ಹೇಳ್ತೀನಿ, ಗೀತಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಯಾವ ಅಮ್ಮನ ದಾರಿನೇ ಉಳ್ಕೊಂಡು ಊಟ ಮಾಡ್ಬೇಕಾದ್ರೆ ಯಾಕೆ ಒಂದು ಊಟ ಮಾಡಿ, ಒಂದೇ ಊಟ ಮಾಡಿ ಹೇಳಿ ಬುಫೆ ಇಡಿ, ನೀವು ಎಲ್ಲ ಅಲ್ಲೇ ಬಂದು ಊಟ ಮಾಡಿ. ಒಂದೇ ಥರ ಊಟ ಇರಬೇಕು. ಅವ್ರಿಗೊಂದು ಊಟ ಇವ್ರಿಗೊಂದು ಊಟ ಇರಬಾರ್ದು. ಆಮೇಲೆ ಇವ್ರು ಬಂದರೆ ಸರ್ ಇಷ್ಟು ಮಾತಾಡ್ತಾರೆ, ಯಾಕೆ ಇಷ್ಟೇ ಮಾತಾಡಿದ್ರೆ ಏನು ಅವ್ರಿಗೆ ಏನು ತಗೋತಾರೆ? ಇಲ್ಲ ಸರ್ ಅವ್ರು ಇಷ್ಟೇ ಹೇಳಿದ್ರೆ ಯಾಕೆ ಬೇರೆ ಬಂದಾಗ ನಾವು ಎಷ್ಟು ಈಸಿಯಾಗಿ ಕೊಡ್ತೀವಿ, ನಮ್ಮವ್ರಂತ ಬಂದಾಗ ಯಾಕೆ ಕೊಡೋಲ್ಲ ನಾವು? ಹಂಗೆ ಮಾಡಬೇಡಿ, ನೀವು ಕೊಡಿ ಅವ್ರಿಗೆ. ಆಮೇಲೆ ಇಷ್ಟೋ ಕಾಲೇಜಲ್ಲಿದ್ದಾರೆ, ಯಾವುದೇ ಇವಾಗೆಲ್ಲ ಏನಾದ್ರು ಒಂದು ಗುಂಪು ಆಗ್ಬಿಟ್ಟಿದೆ. ಒಂದು ಗುಂಪು ಥರ ಅಂದರೆ ಡೈರೆಕ್ಟರ್ ಸಾರಿ ಯಾರು ಬೇಜಾರು ಮಾಡ್ಕೋಬೇಕು. ನಾನು ತುಂಬ ಓಪನ್ ಆಗಿ ಮಾತಾಡೋ ಮನುಷ್ಯ. ಯಾಕಂದರೆ ಇವತ್ತು ನಾನು ತುಂಬ ಪಿಕ್ಚರ್ಸ್ ಇದೆ ಅನ್ನೋದಕ್ಕೋಸ್ಕರ ಮಾತಾಡ್ತಿಲ್ಲ. ಬಟ್ ನಾನು ಮನಸಾರೆ ಒಬ್ಬೊಬ್ಬ ಪಾಪ ಎಷ್ಟೊಂದು ಜನ ಇದ್ದಾರೆ, ಒಂದೊಂದು ಪಾರ್ಟ್ ಯಾರೋ ಒಂದು ಬದುಕೊಂಡ್ಬಿಡ್ತಾರೆ ಅವರು. ನಾ ಹೇಳ್ತಾ ಇದ್ದೆ ಪ್ಲೀಸ್ ಅವ್ನು ಹಾಕಿ, ಒಂದೊಂದು ಶಾರ್ಟ್ ಹಾಕಿ. ಇಲ್ಲ ನೋಡಿದ್ರೆ ಬೇರೆ ಬಂದು ಮಾಡ್ತಾರೆ. ಯಾಕೆ ಮಾಡಿ, ಪ್ಲೀಸ್ ಮಾಡಿ. ನಾನು ಇವತ್ತು ಹೇಳ್ತೀನಿ, ದಯವಿಟ್ಟು ಕೊಡಿ, ಒಂದು ಅವಕಾಶ ಕೊಡಿ. ನಾನು ನಾನು ಅನ್ಕೊಂಡ್ರೆ ಯಕ್ಷಗಾನ ಏನು ಮಾಡೋದು, ನಾನು ಪದೇ ಎಲ್ಲ ಸಿನಿಮಾದಲ್ಲೂ ಹೊರಗಡೆ ಸಿನಿಮಾದಲ್ಲೂ ಹೇಳ್ತೀನಿ. ನಾನು ಯಾಕೆ ತೆಲುಗು ಮಾಡಿದಾಗ ಹೇಳ್ದೆ ಸರ್, ಇದೆಲ್ಲ ಸರ್ ಜನ ಅವ್ರು ಹೇಳ್ತಾರೆ ಸರ್ ಕಳಿಸ್ಕೊಡಿ ಸರ್ ಅಂತ. ಹೊರಗೆ ಔಟ್ಸೈಡ್ ಪೆಟ್ಟಿ ಮಾಡಿಸಿ ಅವ್ರು ಹೇಳ್ತಾರೆ ಸರ್ ಕಳಿಸಿ ಸರ್ ನೋಡೋಣ ಮಾಡೋದು. ಅದು ನಾವು ಎಲ್ಲಾದ್ರೂ ಒಂದು ಕಡೆ ಒಂದು ಜೀವನ ಆಗಲಿ ಅಂತ ಅಷ್ಟೇ. ಅದೇ ನನ್ನ ಭಾವನೆ. ಅದಕ್ಕೆ ಅಂಥವ್ರು ಅವರು ಒಂದು ಪಾತ್ರ ಮಾಡಿದ್ರು, ಅವ್ರು ಹೀರೋ ಆಗಿದ್ದವರು, ಅವ್ರ ಸಿನಿಮಾ ನೋಡಿ ನಾವು ಎಂಜಾಯ್ ಮಾಡಿದವರು. ಅವ್ರ ಸಿನಿಮಾ ಒಂದು ರೀಮೇಕ್ ಮಾಡಿದ್ದೀನಿ ನಾನು. ಇವಾಗ ರಾಮಕೃಷ್ಣ ತಮಿಳು ಮಾಡಿದ್ದು, ಬಾಲಚಂದ್ರ ಡೈರೆಕ್ಟ್ ಮಾಡಿದ್ದು ಪೊಯ್ಕಾಲ್ ಕುದುರೆ. ಅದನ್ನು ತುಂಬ ಫೇವ್ರೆಟ್ ಫಿಲ್ಮ್ ಅವರು, ಪೊಯ್ಕಾಲ್ ಕುದುರೆ ಅಂತ. ನನಗೆ ತುಂಬ ಇಷ್ಟ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಲಂಬಕೆ ಇರ್ಬೋದು. ಅವಾಗಿಂದ ಆ ಸಿನಿಮಾ ಅದು ಮಾನಸ ಸರೋವರದಿಂದ ನನಗೆ ಅವ್ರು ತುಂಬ ಇಷ್ಟ. ನಾನು ತುಂಬ ಫೇವ್ರೆಟ್ ಆರ್ಟಿಸ್ಟ್ ಸುಂದರರಾಜ್ ಇರ್ಬೋದು. ನಾನು ಭಾಳ ಖುಷಿಯಾಗಿತ್ತು ಅಂಥವ್ರ ಜೊತೆ ಪಾತ್ರ. ಅವ್ರು ಫಸ್ಟ್ ಟೈಮ್ ಮಾಡ್ತೀವಿ ಅಂತಂದ್ರೆ ನಂಗೆ ಭಾಳ ಖುಷಿ. ಅವ್ರು ರಾಮಕೃಷ್ಣ ಜೊತೆ ಮಾಡ್ತೀವಿ, ಏನು ನಾನು ದೊಡ್ಡ ಹೀರೋ ಮಾಡ್ತೀನಿ ಅಂತಲ್ಲ, ರಾಮಕೃಷ್ಣ ಅವ್ರ ಜೊತೆ ಮಾಡ್ತೀವಿ ನಂಗೆ ಖುಷಿ. ಅಪ್ಪಾಜಿ ಜೊತೆ ಬಬ್ರವರ ಮಾಡಿದ್ದೆ, ಅದಕ್ಕೆ ಇವತ್ತು ನಾನು ಹೇಳಕ್ಕೆ ಬಂದು ಅಷ್ಟೇ ಹೋಗ್ತೀನಿ. ನಾವು ಇದೇ ಇಲ್ಲ, ಕೊಡಬೇಕು, ನಮ್ಮವ್ರು ಕೊಡಬೇಕು, ನಮ್ಮವ್ರು ಚಾನ್ಸ್ ಕೊಡಬೇಕು. ಅದೇ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು. ನಮ್ಮ ಸಿನಿಮಾದಲ್ಲಿ ಏನೇ ಮಾಡಿದ್ರು ನಾವು ಎಲ್ಲರಿಗೂ ಒಬ್ಬರಿಗೆ ಹುಡುಕಿ ನಾವು ಕೊಡೋದು ಜವಾಬ್ದಾರಿ ನಮಗೆ. ಭಾಳ ಖುಷಿ. ಅದಕ್ಕೆ ರಾಮಕೃಷ್ಣ ಹೇಳಿದಾಗ ನನಗೆ ಅದು ಜ್ಞಾಪಕ ಬಂತು. ಇಷ್ಟು ಹೇಳ್ತಾ ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ 25 ವರ್ಷ, 50 ವರ್ಷ, 100 ವರ್ಷ ಸ್ವಲ್ಪ ಸ್ವಾರ್ಥ ಇರ್ಬೋದು ನಾನು ಹೇಳೋದು. ಇರಲಿ, ಆದರೂ ಆ 100 ವರ್ಷ ನಾನು ಇರಲಿ ಅಂತ ನಾನು ಕೇಳ್ಕೊತೀನಿ.
ಸರ್ ಪರಮ್ ಗುಬ್ಬಿಯವರು ನಮಸ್ತೆ. ನಮಸ್ಕಾರ ಸರ್. ಇವತ್ತೇನು ನಮ್ಮ ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ನಮ್ಮ ವರದರಾಜ್ ಅವರು ಹೆಸರುಕೊಂಡು ಒಂದು ಏನು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಏನು ಚಲನಚಿತ್ರ ರಂಗದಲ್ಲಿ ನಡೀತಕ್ಕಂಥ ಎಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಮುಖ್ಯ ಅತಿಥಿಯಾಗಿ ತಾವು ಆಸೀನರಾದ್ರಿ. ಈ ಕಾರ್ಯಕ್ರಮದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ನಾನು ಪರಮ್ ಗುಬ್ಬಿ ಅಂತೇಳಿ ಚಲನಚಿತ್ರ ನಿರ್ದೇಶಕ. ಇವತ್ತು ವರದಪ್ಪ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ. ಕೊಂಡಜ್ಜಿ ಬಸಪ್ಪ ಹಾಲ್ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿಗೆ 20 ವರ್ಷಗಳ ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ವರ್ಷ ಒಬ್ಬ ರಂಗಭೂಮಿ ಕಲಾವಿದರಿಗೂ ಮತ್ತು ಒಬ್ಬ ಚಲನಚಿತ್ರ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಪ್ರತಿ ವರ್ಷವೂ ಈ ಒಂದು ತಂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಪ್ರಶಸ್ತಿ ಪುರಸ್ಕಾರವನ್ನು ನೀಡ್ತಾ ಬಂದಿದೆ. ಆ 20 ವರ್ಷಗಳ ಯಶಸ್ವಿ ಪ್ರದರ್ಶನ ಅಂತ ಹೇಳ್ಬೋದು. ಈ ಪ್ರದರ್ಶನದಲ್ಲಿ ಬಹಳಷ್ಟು ಜನಗಳನ್ನ ಕಲಾವಿದರನ್ನ ಗುರುತಿಸಿ ಅವ್ರನ್ನ ಹುಡುಕಿ ಎಲ್ಲಿ ರಂಗಭೂಮಿ ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲೇ ಇದ್ರು ಹುಡುಕಿ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಒಬ್ಬೊಬ್ರಿಗೊಂದು ಪ್ರಶಸ್ತಿ ಕೊಡ್ತಾರೆ. ಆ ಪ್ರಶಸ್ತಿ ಆಯ್ಕೆ ಮಾಡೋದೇ ಇದೆಯಲ್ಲ, ಅದೊಂದು ಬಹಳ ಅದ್ಭುತ. ಯಾಕಂದರೆ ವರ್ಷಾನುಗಟ್ಟಲೆ ಹುಡುಕಿ ಒಬ್ಬ ಉತ್ತಮವಾದ ವ್ಯಕ್ತಿಗಳನ್ನು ಹುಡುಕಿ ಕೊಡೋದ್ರ ಜೊತೆಗೆ ಅವರ ಸಂಕಷ್ಟದಲ್ಲಿರೋರ್ಗೂ ಕೊಡ್ತಾರೆ. ಇದು ಒಂದು ಬೃಹತ್ತಾದ ಕಾರ್ಯ ಅಂತ ಹೇಳ್ಬೋದು. ಇದನ್ನು ಮುನ್ನಡೆಸುವಂಥವರು ಬರಗೂರು ರಾಮಚಂದ್ರಪ್ಪ ಮತ್ತು ನಮ್ಮ ದೊಡ್ಡವಲ್ಲೂರು ರಕ್ಕೋಜಿ ಅವರು, ಇಬ್ಬರು ತಂಡ ಇದೆ. ಅದರಲ್ಲಿ ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು ಏನು ಮಾಡಲಿಕ್ಕಾಗತ್ತೆ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಸರ್, ಹೀಗಿದ್ದಾಗ ಈ ಒಂದು ಬಹುದೊಡ್ಡ ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿಯಾಗಿ ಆಸೀನರಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಅತಿಥಿಯಾಗಿ ಬಂದಿದ್ದೀವಿ. ವೇದಿಕೆಯಲ್ಲಿ ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಜೈಮಾಲ್ ಅವರು, ಹಿರಿಯ ನಟಿಯರಾದಂತಹ ನಮ್ಮ ಜನಪ್ರಿಯ ಕಲಾವಿದರಾದಂತಹ ಗೀತಾ ಅವರು, ಅಂಬಿಕಾ ಅವರು, ಮತ್ತು ರಾಮಕೃಷ್ಣ ಅವರು, ಹಾಗೆ ಚಿತ್ರರಂಗದ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದೊಂಥರ ಕನ್ನಡದ ಹಬ್ಬ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ವರದಪ್ಪ ಅವ್ರದ್ದು ಇದ್ದಿದ್ದ ಜ್ಞಾನ ಇತ್ತಲ್ಲ, ಸಿನಿಮಾ ಜ್ಞಾನ, ಅದೊಂದು ಬಹು ದೊಡ್ಡದು. ಕನ್ನಡದಲ್ಲಿ ಏನಾದರೂ ಬಹು ಯಶಸ್ವಿ ಕಾದಂಬರಿ ಆಧಾರಿತ ಚಿತ್ರಗಳು, ಸದಭಿನಯ ಚಿತ್ರಗಳು, ಕೌಟುಂಬಿಕ ಚಿತ್ರಗಳು, ಸಾಂಸಾರಿಕ ಚಿತ್ರಗಳು ಎಲ್ಲವೂ ಬಂತು ಅಂದರೆ ಅದೆಲ್ಲವೂ ಕಾರಣ ವರದಪ್ಪ ಅವರು. ವರದಪ್ಪ ಅವರು ಕೊಟ್ಟಂಥ ಕೊಡುಗೆ ಕನ್ನಡ ಚಿತ್ರಕ್ಕೆ ಅಪಾರವಾದ ಸರ್. ಈ ಒಂದು ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ತಮ್ಮನ್ನು ಒಂದು ಮಾಹಿತಿ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ದು ಹೊಸ ಚಲನಚಿತ್ರ ಸದ್ಯದಲ್ಲೇ ತೆರೆಗೆ ಬರ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಅದೇ ಹೇಳಿದ್ವಲ್ಲ, ಈಗ ವರದಪ್ಪ ಅವ್ರು ಏನು ಹೇಗೆ ಅಂದರೆ, ಅವರು ರಾಜ್ಕುಮಾರ್ ಕುಟುಂಬದವರು ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ರು, ಸದಭಿರುಚಿ ಚಿತ್ರಗಳಿಗೆ ಒತ್ತು ಕೊಡ್ತಾ ಇದ್ರು, ಪ್ರೇಕ್ಷಕರಿಗೆ ಬಹಳ ಒಳ್ಳೆ ಚಿತ್ರಗಳನ್ನ ಕೊಡ್ತಾ ಇದ್ರು. ಪ್ರತಿ ಪ್ರೇಕ್ಷಕರು ಸಿನಿಮಾ ಬಂದು ನೋಡಿದ್ರೆ ರಾಜ್ಕುಮಾರ್ ಮನೆ ಸಿನಿಮಾ ಇದ್ದಂಗೆ ಇರ್ಬೇಕಪ್ಪ ಅಂತ ಆಸೆ ಪಡೋರು. ಎಲ್ಲೋ ಒಂದು ಕಡೆ ನಾವು ಅದು ಸಾಸಿವೆ ಕಾಳಷ್ಟು ಪ್ರಯತ್ನ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಒಂದು ಕಾದಂಬರಿ ಆಧಾರಿತ ಚಿತ್ರವಾದಂತಹ ಮತ್ತೆ ಮಳೆ ಹೊಯ್ಯುತ್ತಿದೆ ಅನ್ನೋ ಒಂದು ಚಿತ್ರವನ್ನು ನಾವು ಆರಂಭಗೊಳಿಸ್ತೋ. ಈಗ ಅದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದು ಮತ್ತೆ ಸೆನ್ಸರ್ ತಗೊಂಡು ಈಗ ಬಿಡುಗಡೆಗೆ ಸಿದ್ಧವಾಗಿದೆ. ಮೊನ್ನೆ ಅಷ್ಟೇ ಆಡಿಯೋ ಬಿಡುಗಡೆ ಸಮಾರಂಭ ನಡೀತು. ಈಗ ನಾವು ಮಾರ್ಚ್ನಲ್ಲಿ ಈ ಸಿನಿಮಾನ ತೆರೆಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ, ಸಹಕಾರ, ಸಹಾಯ ಮತ್ತು ಎಲ್ಲರೂ ದಯಮಾಡಿ ಕನ್ನಡ ಚಿತ್ರಗಳನ್ನು ಥಿಯೇಟರ್ನಲ್ಲೇ ನೋಡಿ ನಮ್ಮಂಥ ಹೊಸಬ್ರನ್ನ ಪ್ರೋತ್ಸಾಹಿಸಿ ಸಹಕರಿಸಿ ಅಂತ ನಿಮ್ಮ ಚಾನೆಲ್ ಮುಖಾಂತರ ನಾನು ಕೇಳ್ತೀನಿ. ಹೀಗಿದ್ದಾಗ ಮಳೆ ಉಯ್ಯುತ್ತಿದೆ ಅಂಥೇಳಿ ಚಲನಚಿತ್ರ ಮಾಡ್ತಾ ಇದ್ದೀವಿ. ಇದೇ ವಿಷಯನ ಕಳೆದ ಹಿಂದೆನೆ ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಅವರು ಚಿತ್ರದ ಬಗ್ಗೆ ಗುರುತಿಸಿದರೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರಿ, ಮತ್ತೆ ಮಳೆ ಹುಯ್ಯುತ್ತಿದೆ ಅನ್ನೋದು ನಾವೊಂದಷ್ಟು ಪ್ರಚಾರಗಳನ್ನು ಮಾಡಿದ್ದೀವಿ. ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೀವಿ. ಇದಕ್ಕೆ ಒಂದಷ್ಟು ಜನ ನನಗೆ ನಿಮ್ಮ ಹಾಗೆ ಭಾಳಷ್ಟು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟು ನಮಗೆ ಸಹಕಾರ ಕೊಟ್ಟು ನಮ್ಮ ಇದು ಮಾಡಿದ ಉಪಕರಿಸಿದ್ದಾರೆ. ಮುಂದೆಯೂ ನಾವು ಕೇಳೋದೇನಂದ್ರೆ ನಿಮ್ಮ ಸಹಕಾರ, ಪ್ರೋತ್ಸಾಹ, ಉಪಕಾರಗಳನ್ನು ಕೇಳ್ತೀವಿ. ದಯಮಾಡಿ ನಮ್ಮ ಚಿತ್ರಗಳನ್ನು ನೋಡಿ, ಚಿತ್ರಮಂದಿರದಲ್ಲೇ ನೋಡಿ ನಮ್ಮ ಪ್ರೋತ್ಸಾಹ ಕೊಡಿ. ನಮ್ಮಂಥ ಚಿತ್ರಗಳನ್ನು ನಿಮ್ಮಂಥವ್ರು ನೋಡಬೇಕು ಅನ್ನೋದು ನಮ್ಮ ಬಯಕೆ, ಆಸೆ. ದಯಮಾಡಿ ಪ್ರೋತ್ಸಾಹ ಕೊಡಿ ಸರ್. ಮತ್ತೊಂದು ತಾವು ಕೇಳಕ್ಕೆ ಇಷ್ಟಪಡ್ತೀವಿ, ಏನು ನಿಮ್ಮ ಚಿತ್ರ ಮತ್ತೆ ಮಳೆ ಹುಯ್ಯುತ್ತಿದೆ ಅನ್ನೋ ಚಿತ್ರದ ಒಂದು 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 ಪ್ರೆಸ್ ಮೀಟ್ ಅಂತ ಹೇಳಿ ತಪ್ಪಾಗಲ್ಲ. ಯಾಕೆಂದರೆ ನಿಮ್ಮ ಹಿಂದೆಯೇ ಮಾಜಿ ಕೇಂದ್ರ ಸಚಿವರು ಹಾಗೂ ರಾಜ್ಯ ಸಚಿವರಾಗಿರ್ತಕ್ಕಂಥ
ಕೊಂಡಜ್ಜಿ ಬಸಪ್ಪ ಅವರ ಒಂದು ಸನ್ನಿಧಾನದಲ್ಲಿ ಅವರ ಇರ್ತಕ್ಕಂಥ ಒಂದು ವಿಗ್ರಹದ ಒಂದು ಉಪಸ್ಥಿತಿನಲ್ಲಿ ನಿಮ್ಮ ಮತ್ತೆ ಮಳೆ ಹುಯ್ಯುತ್ತಿದೆ ಅಂತೇಳಿ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಿ ಅಂತೇಳಿ ತಾವು ನಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಇದು ಸಿನಿಮಾ ಎಲ್ಲ ಇದು ಮಾಡಿದ್ದೀವಿ. ಆದರೆ ಕೊಂಡಜ್ಜಿ ಬಸಪ್ಪ ಅನ್ನೋರು ಭಾಳ ಕರ್ನಾಟಕ ಸರ್ಕಾರದಲ್ಲಿ ನಾವು ತಿಳಿದ ಹಾಗೆ ಈ ರಾಜ್ಯಕ್ಕೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಭಾರತ್ ಸ್ಕೌಟ್ ಅಂಡ್ ಗೈಡ್ ಅನ್ನೋ ಒಂದು ಸಂಸ್ಥೆಗೆ ಒಂದು ಉಪಕಾರ ದೊಡ್ಡದಿದೆ. ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಅವ್ರ ಮಗನಾದಂತಹ ಮೋಹನ್ ಕೊಂಡಜ್ಜಿ ಅವರು ಕೂಡ ಒಂದು ಚಲನಚಿತ್ರ ನಿರ್ಮಾಣ ಮಾಡಿದ್ದಾರೆ. ಅವರು ಕೂಡ ಎಲ್ಲಿಂದಲೋ ಬಂದವರು ಅನ್ನೋ ಒಂದು ಚಿತ್ರ ನಿರ್ಮಾಣ ಮಾಡಿದ್ರು. ಮತ್ತೊಂದು ವಿಶೇಷ ಏನಂದ್ರೆ ಆ ಚಿತ್ರದಲ್ಲಿ ಸಿದ್ದರಾಮಯ್ಯ ಅವರು ಅಭಿನಯಿಸಿದ್ರು. ಯಾವ ಚಿತ್ರ ಸರ್? ಎಲ್ಲಿಂದಲೋ ಬಂದವರು. ಮುಖ್ಯಮಂತ್ರಿಗಳಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಆ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಅದು ಕೂಡ ಒಂದು ವಿಶೇಷವಾದ. ಸರ್ ಎಷ್ಟನೇ ಇಸ್ವಿ ಹೇಳ್ಬೋದಾ? ಇದು ಸಾಧಾರಣ 76, 78 ಅಂದ್ರೆ 70ರಲ್ಲಿ ಮುಖ್ಯಮಂತ್ರಿಗಳ ತಮ್ಮ ಚಿತ್ರಣ ಅದು. ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಅದರಲ್ಲಿ ಹೌದಾ? ಮಾಡಿದ್ರು. ಆಗ್ಬೋದು ಸರ್. ಈಗ ತಾವೇಗೋ ಒಂದು ಮತ್ತೆ ಮಳೆ ಹುಯ್ದಿದೆ ಅಂತೇಳಿ ಏನು ತೆಗಿತಾ ಇದ್ದೀರಾ? ಮಳೆ ಅಂದರೆ ಮುಂಗಾರು ಮಳೆ ನೆನಪಾಗ್ತಾ ಇದೆ. ಅದೇ ರೀತಿ ನಿಮ್ಮ ಚಿತ್ರ ಮುಂಗಾರು ಮಳೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಸಿದ್ಧಿಯಾಗಿ ನಿಮಗೆ ಈ ಚಿತ್ರ ಯಶಸ್ಸು ಕಾಣಲಿ ಅಂತ ಹೇಳ್ತಾ ನಮ್ಮ ಮಹಾಚಲಿಂದ ತಮಗೆ ಶುಭಾಶಯ. ಖಂಡಿತವಾಗಿಯೂ ನಿಮ್ಮ ಹಿತನುಡಿಗಳು, ಶುಭ ಹಾರೈಕೆಗಳು ನಮ್ಮ ಚಿತ್ರಕ್ಕೆ ಆಶೀರ್ವಾದ ಅಂತ ಅಂದ್ಕೊಳ್ತೀವಿ. ನಿಮ್ಮ ಚಾನಲ್ ಮುಖಾಂತರ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಬಹಳ ಸಂತೋಷ, ಹೆಮ್ಮೆ, ಮತ್ತು ನಾನು ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಮಸ್ಕಾರ.